ನಮಸ್ಕಾರ. CBS ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನಗರದ ಆನಗುಂದಿ ರಸ್ತೆಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಗುರುವಾರ ದಿನವಾದ ಇಂದು ಗುರುಪೌರ್ಣಮಿ ಆಚರಣೆ ಪ್ರಯುಕ್ತ ನಗರ ಸೇರಿದಂತೆ ಗಂಗಾವತಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆ ಭಕ್ತಾದಿಗಳು ಶ್ರೀ ಸಾಯಿಬಾಬಾ ದರ್ಶನ ಪಡೆದು ಪುನೀತರಾದರು. ಬೆಳಗ್ಗೆ ಎಂದಿನಂತೆ ಕಾಕಡ ಹಾರತಿಯೊಂದಿಗೆ ವೈವಿಧ್ಯಮಯ ಪೂಜಾ ಕಾರ್ಯಕ್ರಮಗಳನ್ನು ವೆಂಕಟೇಶ್ ಜೋಶಿ ನಡೆಸಿಕೊಟ್ಟರು. ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಟಿ. ರಾಮಕೃಷ್ಣ ನಮ್ಮ CBS ಮಾಧ್ಯಮದೊಂದಿಗೆ ಮಾತನಾಡಿ, ವರ್ಷಕ್ಕಿಂತ ಈ ವರ್ಷ 25ನೇ ವಾರ್ಷಿಕೋತ್ಸವ ಶುಭ ಸಂದರ್ಭದಲ್ಲಿ ಸುಮಾರು 8,000ಕ್ಕೂ ಅಧಿಕ ಭಕ್ತಾದಿಗಳು ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದ್ದು ಸಂತಸದಾಯಕವಾಗಿದೆ ಎಂದು ಹೇಳಿದರು. ಶ್ರೀ ಶಿರಡಿ ಸಾಯಿಬಾಬಾ ಅವರು ಯಾವುದೇ ಜಾತಿ ಮತ ಭೇದವಿಲ್ಲದೆ ಸರ್ವ ಜನಾಂಗದ ಆರಾಧ್ಯ ದೈವರಾಗಿದ್ದಾರೆ. ಬಾಬಾ ಅವರ ಸ್ಮರಣೆಯಿಂದ ಸಂಕಷ್ಟಗಳು ದೂರವಾಗುವುದೆಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಜಕೀಯ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ಮಾದೇಶ್ವರ ದಯಬಾರದೆ. ಹಗಲಲ್ಲೂ ನಿನ್ನದೇ ಧ್ಯಾನ, ಇರುಳಲ್ಲೂ ನಿನ್ನ ಗುಣಗಾನ. ಮಹಾದೇವ ನೆನೆಯದೆ ನಿನ್ನ ಇಲದಯ್ಯ ನನ್ನಿ ಪ್ರಾಣ. ಕನಸಲ್ಲೂ ನೀನೇ ಸ್ವಾಮಿ, ಮನದಲ್ಲೂ ನೀನೇ ಸ್ವಾಮಿ. ಉಸಿರುಸಿರು ನಿನ್ನ ಹೆಸರೇ ಕಣ್ತೆರೆದು ನೋಡು ಸ್ವಾಮಿ. ಮನೆ ದೇವ ಮಾದೇಶ್ವರನೇ ಈ ಮೊರೆಯ ಕೇಳೋ. ಮನೆ ದೇವ ಮಾದೇಶ್ವರನೇ ಈ ಮೊರೆಯ ಕೇಳೋ. ನಾ ತಾಳಲಾರೆನಯ್ಯ ಈ ವೇದನೆ, ನಿಜ ಭಕ್ತ ನನಗೆ ಕೈಯ ಈ ಶೋಧನೆ. ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ಮಾದೇಶ್ವರ
ದೇವಾದಿ ದೇವತೆಗಳನ್ನೇ ಕಾಪಾಡಿದಂತ ಸ್ವಾಮಿ, ನಂಬಿದ ಮನೆಯಲ್ಲಿ ನಲಿವ ನಿಜ ದೈವ ನೀನೇ ಸ್ವಾಮಿ. ಸಿರಿತನದ ಸಿಹಿಯ ಕೇಳೆ, ಬಡತನದ ಬೇಗೆಯ ತಾಳೆ, ನಿನ್ನ ಪಾದ ಸೇವೆಗೆಲ್ದೆ ಮುಡಿಪಾಯಿತು ನಲ್ಲಿ ಬಾಳೆ. ನಾ ಮಾಡಿದಂತ ಪಾಪ ಪರಿಹರಿಸು ದೇವಾ, ನಾ ಮಾಡಿದಂತ ಪಾಪ ಪರಿಹರಿಸು ದೇವಾ. ಈ ದಾಸನ ಮೇಲೆ ಮುನಿಸೇತಕ್ಕೆ ನೀ ಹರಸದ ಬದುಕು ನನಗೇತಕ್ಕೆ. ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ಮಾದೇಶ್ವರ ದಯಬಾರದೆ. ನಿನ್ನ ಕಾಣಲೆಂದು ಬಂದೆ, ಬಾಳೆಲ್ಲ ನೊಂದು ಬೆಂದೆ. ಮಹಾದೇವ ಎಂಬುದ ಹೊರತು ಬೇರೇನು ಕಾಣೆ ತಂದೆ. ತಂದೆಯು ನೀನೇ ಸ್ವಾಮಿ, ತಾಯಿಯು ನೀನೇ ಸ್ವಾಮಿ. ನಾ ಕಂಡ ಬಂದು ಬಳಗ ಎಲ್ಲವೂ ನೀನೇ ಸ್ವಾಮಿ. ನಿನ್ನ ಪಾದ ನಂಬಿ ಬಂದೆ, ದಯ ತೋರು ದೇವಾ. ನಿನ್ನ ಪಾದ ನಂಬಿ ಬಂದೆ, ದಯ ತೋರು ಮಾದೇವಾ. ನೀನಿಲ್ಲದ ಬಾಳು ಸುಖವೆಲ್ಲಿದೆ, ನೀ ಹರಸದೆ ನನಗೆ ಬಾಳೆಲ್ಲಿದೆ. ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ಮಾದೇಶ್ವರ ದಯಬಾರದೆ. ಅನ್ನದಾನ ಪ್ರಭುವೇ ಶರಣು ಅಯ್ಯಪ್ಪ, ಆದಿಕಾಲದ ದೇವನೇ ಶರಣು ಅಯ್ಯಪ್ಪ. ಅನ್ನದಾನ ಪ್ರಭುವೇ ಶರಣು ಅಯ್ಯಪ್ಪ, ಆದಿಕಾಲದ ದೇವನೇ ಶರಣು ಅಯ್ಯಪ್ಪ. ಮುಂದೆ ಬೇಡಿ ನಿಂತೆವು ಶರಣು
ಅಯ್ಯಪ್ಪ ಮುಂದೆ ಬೇಡಿ ನಿಂತೆವು ಶರಣು ಎಂದೋ ಅಯ್ಯಪ್ಪ ಶ್ರೀಹರನ ಪುತ್ರನೇ ಶರಣು ಅಯ್ಯಪ್ಪ ಶರಣು ಅಯ್ಯಪ್ಪ ಸ್ವಾಮಿ 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 ಶರಣು ಅಯ್ಯಪ್ಪ ಎದ್ದು ಬಂದೆ ಸ್ವಾಮಿಯೇ ಶರಣು ಅಯ್ಯಪ್ಪ ಎದ್ದು ಬರುವಯ ಸ್ವಾಮಿಯೇ ಶರಣು ಅಯ್ಯಪ್ಪ ಎದ್ದು ಬಂದೆ ಸ್ವಾಮಿಯೇ ಶರಣು ಅಯ್ಯಪ್ಪ ಎದ್ದು ಬರುವಯ ಸ್ವಾಮಿಯೇ ಶರಣು ಅಯ್ಯಪ್ಪ ತೀಕ್ಷಣತೆ ತೀರಿದೆಯ ಶರಣು ಅಯ್ಯಪ್ಪ ಅಂದಳದ ಪುತ್ರನೇ ಶರಣಂದೆ ಅಯ್ಯಪ್ಪ ಶರಣಂ ಅಯ್ಯಪ್ಪ ಸ್ವಾಮಿ ಶರಣು ಅಯ್ಯಪ್ಪ ಶರಣು ಅಯ್ಯಪ್ಪ ಸ್ವಾಮಿ ಶರಣು ಅಯ್ಯಪ್ಪ ಶರಣು ಅಯ್ಯಪ್ಪ ಸ್ವಾಮಿ ಶರಣು ಅಯ್ಯಪ್ಪ ಶರಣು ಅಯ್ಯಪ್ಪ ಸ್ವಾಮಿ ಶರಣು ಅಯ್ಯಪ್ಪ ಅನ್ನದಾನ ಪ್ರಭುವೇ ಶರಣು ಅಯ್ಯಪ್ಪ ಆದಿಕಾಲದ ದೇವನೇ ಶರಣು ಅಯ್ಯಪ್ಪ ಅನ್ನದಾನ ಪ್ರಭುವೇ ಶರಣು ಅಯ್ಯಪ್ಪ ಆದಿಕಾಲದ ದೇವನೇ ಶರಣು ಅಯ್ಯಪ್ಪ ಶರಣು ಅಯ್ಯಪ್ಪ ಸ್ವಾಮಿ 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 ಶರಣು ಅಯ್ಯಪ್ಪ ಆದರಿಸಿ ಹಾರೈಸಿದೆ ಶರಣು ಅಯ್ಯಪ್ಪ ಪಾಪ ಕಳೆ ಮಿತ್ರನೇ ಶರಣು ಅಯ್ಯಪ್ಪ ಆದರಿಸಿ ಹಾರೈಸಿದೆ ಶರಣು ಅಯ್ಯಪ್ಪ ಪಾಪ ಕಳೆ ಮಿತ್ರನೇ ಶರಣು ಅಯ್ಯಪ್ಪ ತಿಳಿದು ತಿಳಿಯದಿಯೇ ಮಾಡೋ ತಪ್ಪು ಎಲ್ಲ ಮನ್ನಿಸಿ ಬಿಡುತ್ತಿರುವೆ ಶರಣು ಅಯ್ಯಪ್ಪ ಶರಣು ಅಯ್ಯಪ್ಪ ಸ್ವಾಮಿ 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 ಶರಣು ಅಯ್ಯಪ್ಪ ಅನ್ನದಾನ ಪ್ರಭುವೇ ಶರಣು ಅಯ್ಯಪ್ಪ ಆದಿಕಾಲದ ದೇವನೇ ಶರಣು ಅಯ್ಯಪ್ಪ ಅನ್ನದಾನ ಪ್ರಭುವೇ ಶರಣು ಅಯ್ಯಪ್ಪ ಆದಿಕಾಲದ ದೇವನೇ ಶರಣು ಅಯ್ಯಪ್ಪ ಮುಂದೆ ಬೇಡಿ ನಿಂತೆವು ಶರಣು ಎಂದೋ ಅಯ್ಯಪ್ಪ ಮುಂದೆ ಬೇಡಿ ನಿಂತೆವು ಶರಣು ಎಂದೋ ಅಯ್ಯಪ್ಪ ಶ್ರೀಹರನ ಪುತ್ರನೇ ಶರಣು ಅಯ್ಯಪ್ಪ ಶರಣು ಅಯ್ಯಪ್ಪ ಸ್ವಾಮಿ 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 ಶರಣು ಅಯ್ಯಪ್ಪ ब्रह्ममुरारिसुरार्चितलिङ्गं निर्मलभाषितशोभितलिङ्गम् जन्मजदुःखविनाशकलिङ्गं तत्प्रणमामि सदा शिवलिङ्गम् ब्रह्ममुरारिसुरार्चितलिङ्गं निर्मलभाषितशोभितलिङ्गम्
शोभितलिङ्गम् जन्मज दुःखविनाशकलिङ्गं तत्प्रणमामि सदा शिवलिङ्गम् शोभितलिङ्गम् दक्षसुयज्ञविनाशनलिङ्गं तत्प्रणमामि सदा शिवलिङ्गम् चन्दनलेपितलिङ्गं पङ्कजहार सुशोभितलिङ्गम् सञ्चितपापविनाशनलिङ्गं तत्प्रणमामि सदा शिवलिङ्गम् दिनकरकोटिप्रभाकरलिङ्गम्
सदाशिवलिङ्गम् सुरगुरु सुरवर पूजितलिङ्गं सुरवन पुष्प सदार्चितलिङ्गम् परमपदं परमात्मकलिङ्गं तत्प्रणमामि सदा शिवलिङ्गम् सुरगुरु सुरवर पूजितलिङ्गं सुरवन पुष्प सदार्चितलिङ्गम् परमपदं परमात्मकलिङ्गं तत्प्रणमामि सदा शिवलिङ्गम् जय 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 गणेश जय 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 विनायका जय 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 गणेश जय 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 विनायका जय 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 దండాలయ్య ఉండ్రాళ్ళయ్య దయ్యుంచయ్య దేవ నీ అండదండ ఉండాలయ్య చూపించయ్య ధ్రువ ఇంటి వంటలారగించి తొండమెత్తి దీవిల్చయ్య తండ్రి వలె ఆదరించి తోడు నీడ అందిల్చయ్య ఓ దండాలయ్య ఉండాలయ్య దయ్యం చెయ్య దేవా నీ అండా దండ ఉండాలయ్య చూపించయ్య త్రోవా చిన్నారి ఈ చిట్టెలుకెలా భరించెరా లంబోదర పాపం కొండంత నీ పెను భారం ముచ్చమటలు కక్కిందిరా ముజగములు తిప్పిందిరా ఓ ఓ ఓ జన్మధన్యం చిన్నారి ఈ చిట్టెలుకెలా భరించెరా లంబోదర పాపం కొండంత నీ పెను భారం ముచ్చమటలు కక్కిందిరా ముజ్జగములు తిప్పిందిరా ఓ ఓ ఓ జన్మధన్యం అంబారిగా ఉండగల ఇంతటి వరం అంబాసుత ఎందరికి లభించురా ఎలుక నెక్కే ఏనుగు కథ చిత్రం కదా దండాలయ్య ఉండాలయ్య దయ్యుంచయ్య దేవా నీ అండా దండ ఉండాలయ్య చూపించయ్య త్రోవా శివుని శిరసు సింహాసనం పొందిన చంద్రుని గౌరోజనం నిన్నే చేసింది వేళ కోళం ఎక్కిన మదం దిగిందిగా తగిన ఫలం దక్కిందిగా ఏమైపోయింది గర్వం అరే శివుని శిరసు సింహాసనం పొందిన చంద్రుని గౌరోజనం నిన్నే చేసింది వేళ కోళం ఎక్కిన
ప్రమాదం దిగిల్దిగా తగిన ఫలం దక్కిల్దిగా ఏమైపోయింది గర్వం త్రిమూర్తులే నినుగని తలొంచరా నిరంతరం మహిమను కీర్తించరా నువ్వెంత క్షయత్రీరాయ సుమనమస్మేతే అస్తు రక్షాచనజిత్యదేవ పురుషధాతన సర్వయచ్యుతిగ్రహాత్మగ్రం గుణాచరిత్రే రుద్రస్తవానన్యం తస్మినుప పరిత్వేష ధ్రుమతిరగాయ అవస్థిరామగవద్భస్తనుష్వమేఢభస్తోకాయ తనయాయ మృడయామేడుష్టమ శివతమా శివానుస్తుమనాభవ పరమే వృక్షాయ తం నిధాయ కృత్యం వసానాతిర్వినాకం విప్రదాకైః दीकृतविलमस्तेस्तु भगवः यास्ते सहस्रगुं हेतयोऽन्यं नस्मिन् दुधान् सहस्राणि सहस्रदा बाहुहस्तव हेतयः तासामीशानो जगवः पराचीनमुखाकृते सहस्राणि सहस्रसोये रुद्रादिभूम्यां तेषाकं सहस्रयोधने अवदन्भानि तन्मसि नमो रुद्रेभ्यो ये पृथिव्यां ये अन्तरिक्षे ये दिव्येषामन्नं भागो वर्षमिष्टवस्तेभ्यो ಗುರುಪೂರ್ಣಿಮೆ ನಿಮಿತ್ತ ಗಂಗಾವತಿ ನಗರದಲ್ಲಿ ಇರುವ ಸಾಯಿಬಾಬಾ ದೇವಸ್ಥಾನ ಇವತ್ತು ನಾವು ಆ ದೇವರ ಒಂದು ಕೃಪೆಗೆ ಪಾತ್ರರಾಗಿ ಆ ಬಾಬಾ ಗಂಗಾವತಿ ನಗರದ ಹಾಗೂ ತಾಲೂಕಿನ ಸಮಸ್ತ ನಾಗರಿಕ ಬಾಂಧವರಿಗೆ ಎಲ್ಲರಿಗೂ ಅವರ ಒಂದು ಕೃಪಾ ಕಟಾಕ್ಷ ಒಂದು ಆಶೀರ್ವಾದ ಇರಲಿ ಹಾಗೂ ಇಲ್ಲಿ ಭಾಳಷ್ಟು ಅಚ್ಚುಕಟ್ಟಾಗಿ ಇವತ್ತು ಗುರುಪೂರ್ಣಿಮಾ ಒಂದು ನಿಮಿತ್ತ ಚೆನ್ನಾಗಿ ಎಲ್ಲ ಏರ್ಪಾಟನ್ನು ಕಮಿಟಿ ವತಿಯಿಂದ ಮಾಡಲಾಗಿದೆ ಇನ್ನು ಅವರಿಗೆ ಆ ದೇವರು ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದ ಪಡೆಯಬೇಕು. ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನದಾಗಿ ಇವರು ಇನ್ನೂ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಒಂದು ಮಾಡಲು ಆ ಬಾಬಾ ಒಂದು ಆಶೀರ್ವಾದ ಕಮಿಟಿ ಮೇಲೆ ಸಾರ್ವಜನಿಕರ ಮೇಲೆ ಸಮಸ್ತ ನಾಗರಿಕರ ಮೇಲೆ ಇರಬೇಕಂತೇಳಿ ಆ ಬಾಬಾನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ. ಈ ಪ್ರತಿಷ್ಠಾಪನಾ ದಿನದಂದು ಸರ್ವ ಭಕ್ತರಿಗೂ ಸಮೃದ್ಧಿ ಸುಖ ಶಾಂತಿ ನೀಡಲಿ ಎಂದು ಇಲ್ಲಿ ಸಾಯಿನಲ್ಲಿ ಹಾಗೂ ಭಗವಂತನಲ್ಲಿ ಕಳಕಳಿಂದ ಅಭಿನಂದಿಸಿಕೊಳ್ತೇನೆ. ಪೂರ್ಣಿಮೆ ಹಬ್ಬವಾಗಿ ವಿಶೇಷವಾಗಿ ಬಂದು ನಮ್ಮ ಶಿರಡಿ ಸಾಯಿಬಾಬಾರ ಪುಣ್ಯ ಕಾರ್ಯಕ್ರಮ ರಾಜ್ಯದಿಂದ ಅದರ ಮುಖ್ಯ ಗಂಗಾವತಿ ನಗರದಲ್ಲಿ ಇತ್ತೀಚೆಗೆ ಸಾಯಿಬಾಬಾನ ಭಕ್ತರ ಹೆಚ್ಚಿನಿಂದ ಈಗ ಒಂದು ದೇವಸ್ಥಾನ ಭಾಳಷ್ಟು ಅಭಿವೃದ್ಧಿ ಆಗಿದೆ. ಇದಕ್ಕೆ ಎಲ್ಲ ಜನರ ಒಂದು ಸಹಕಾರ ಮತ್ತು ಜನರ ಒಂದು ಇರ್ತಕ್ಕಂಥ ನಮ್ಮ ಸಂವಿಧಾನದಿಂದ ಎಲ್ಲ ಜನರ ಸಹಕಾರ ಸುಮಾರು ಇವತ್ತು ದಿನ 10,000 ಜನರಿಗೆ ಒಂದು ಗುಡಿ ವ್ಯವಸ್ಥೆ ಕೂಡ ಮಾಡ್ತಿದ್ದಾರೆ. ನಿಜವಾಗ್ಲೂ ಸಾಗಿನ ಮುಂದೆ ಈ ಒಂದು ದೇವಸ್ಥಾನ ಬೆಳೆಯಲಿ. ಮುಂದೆ ಈ ನಮ್ಮ ಭಾಗದಲ್ಲಿ ಸಾಯಿಬಾಬಾ ದೇವಸ್ಥಾನ ಪ್ರಸಿದ್ಧ ಅಂತ ಆಸ್ತಿದೆ. ಇದಕ್ಕೆಲ್ಲರೂ ಸಹಕಾರ ನಮಗಿದೆ. ನಮ್ಮೆಲ್ಲ ಆರಾಧ್ಯ ದೇವ ಶ್ರೀ ಸಾಯಿಬಾಬಾ ಪಾದಗಳನ್ನು ವಂದಿಸಿ ಇವತ್ತು ವಿಶೇಷವಾಗಿ ಗುರು ಪೌರ್ಣಮಿ ಅಂದವಾಗಿ ಗಂಗಾವತಿ ನಗರದ ಶ್ರೀ ಸಾಯಿನಗರದಲ್ಲಿರುವಂಥ ಶ್ರೀ ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಸಾಯಿಬಾಬಾ ವಿಶೇಷ ಪೂಜೆಗಳನ್ನು ಬೆಳಗ್ಗೆಯಿಂದ ನೆರವೇರ್ತಿದೆ. ಹಾಗೂ ಇಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಬೆಳಗ್ಗೆಯಿಂದ ಪ್ರಸಾದ ಸೇವೆ ಮತ್ತು ಮಧ್ಯಾಹ್ನ ಪ್ರಸಾದ ಸೇವೆ ಇರುತ್ತದೆ. ಹಾಗೂ ಇಲ್ಲಿ ಬಂದಂಥ ಎಲ್ಲ ಒಳ್ಳೆಯದಾಗಲಿ ಮತ್ತು ಬಂದಂಥ ಈ ವರ್ಷ ಬಂದಂಥ ಒಳ್ಳೆ ಬೆಳೆ ಮಳೆ ಎಲ್ಲ ಚೆನ್ನಾಗಲಿ, ರೈತರಿಗೆಲ್ಲ ಎಲ್ಲ ಒಳ್ಳೆಯದಾಗಲಿ ಅಂತ ಗಂಗಾವತಿ ನಗರ ಅಭಿವೃದ್ಧಿ ಆಗಲಿ, ಇಲ್ಲಿ ಚೆನ್ನಾಗಿ ಎಲ್ಲ ಶಾಂತಿ ನೆಮ್ಮದಿ ಇರಲಿ ಅಂತ ದೇವರು ಪ್ರಾರ್ಥಿಸುತ್ತಾ ನಮಸ್ಕಾರ. ಸಾಯಿಬಾಬಾ ಆಶೀರ್ವಚನ ಎಲ್ಲ ನಮ್ಮ ಭಕ್ತಾದಿಗಳಿಗೆ, ನಮ್ಮ ಗಂಗಾವತಿ ಪ್ರಜೆಗಳಿಗೆ, ಸುತ್ತಮುತ್ತಲಿನ ಪ್ರಜೆಗಳಿಗೆ ಇರಬೇಕಂತ ನಾನು ಕೋರ್ತಾ ಇದ್ದೀನಿ. ಈ ಬಾಬಾ ಟೆಂಪಲ್ ಕಟ್ಟಿ ಸುಮಾರು ಒಂದು 25 ವರ್ಷ ಮೇಲಾಗಿದೆ. ಸೌಜನ್ಯ ರಿಯಲ್ ಎಸ್ಟೇಟ್ ಅವರ ಆಶೀರ್ವಾದದಿಂದ ಇದು ಆಗಿದೆ. ಎಲ್ಲ ಭಕ್ತಾದಿಗಳ ಆಶೀರ್ವಾದದಿಂದ ಆಗಿದೆ. ಎಲ್ಲ ನಮ್ಮ ಬಾಬಾ ಇದು ಮಹಾ ಪುಣ್ಯಕ್ಷೇತ್ರ ಅನ್ನಿಸ್ತಾ ಇದೆ. ಯಾಕೆಂದರೆ ನಾವು ಇಷ್ಟು ಏನು ಬೇಡಿಕೆ ಕೇಳಿದ್ರು ಆ ಬಾಬಾ ತೀರಿಸ್ತಾರಂತ ಈ ನಂಬಿಕೆ ಭಾಳ ಇದೆ ಇಲ್ಲಿ. ಯಾಕಂದರೆ ಅದು ಸ್ವತಃ ನನಗೆ ಆಗಿದೆ. ಸಂತೋಷ. ಎಲ್ಲರೂ ಬಾಬಾ ಆಶೀರ್ವಾದ ಇರಬೇಕಂತ ಈ ಗುರುಪೌರ್ಣಿಮೆ ದಿವಸ ಎಲ್ಲರಿಗೂ ಗುರುಪೌರ್ಣಿಮೆ ಶುಭಾಶಯಗಳು. ದೇಶದಲ್ಲಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಎತ್ತಿ ಹಿಡಿಯಬೇಕಾದರೆ ಈ ಗುರು ಪೌರ್ಣಿಮೆಯ ಮಹತ್ವ ಭಾಳ ಅತ್ಯಂತ ಮಹತ್ತರವಾಗಿದೆ. ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇವತ್ತು ನಾವೆಲ್ಲರೂ ಕೂಡ ಈ ಗುರುಗಳ ಒಂದು ಆಶೀರ್ವಾದವನ್ನು ಪಡೆಯಬೇಕಾಗಿದೆ. ಆ ರೀತಿ ಗಂಗಾವತಿಯಲ್ಲಿ ಕೂಡ ಇವತ್ತು ಏನು ಶಿರಡಿ ಸಾಯಿಬಾಬನ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸ್ಥಾನದಲ್ಲಿ ನಾವು ಕೂಡ ದರ್ಶನಕ್ಕೆ ಬಂದಿದ್ದೇವೆ ಕುಟುಂಬ ಸಮೇತ.
ನಮಗೆ ಆ ದೇವರು ಸಾಯಿಬಾಬಾ ಆಯುಷ ಆರೋಗ್ಯಗಳನ್ನು ಕೊಟ್ಟು ಗಂಗಾವತಿಯನ್ನು ಇನ್ನು ಉತ್ತರೋತ್ತರವಾಗಿ ಬೆಳೀಲಿಕ್ಕೆ ಕಾರಣಕರ್ತರಾಗಿ ಶುಭಾಶೀರ್ವಾದವನ್ನು ಕೊಡಲಿ ಅಂತೇಳಿ ಆಸೆಯಿಂದ ನಾಲ್ಕು ಮುಗಿಸ್ತಾ ಇದ್ದೇನೆ. ಒಂದು ನಮ್ಮ ವಿದ್ಯೆ ಕಲಿಸಿದ ಗುರುಗಳು ಮತ್ತು ಸಾಯಿಬಾಬಾ, ಗುರು ರಾಘವೇಂದ್ರ, ದತ್ತಾತ್ರೇಯ, ಬೃಹಸ್ಪತಿ, ಬಂಡೇಗುರು ಎಲ್ಲ ಗುರುಕುಲಕ್ಕೆ ಎಲ್ಲ ನಮ್ಮ ಭಾರತ ದೇಶದಾಗ ಇದು ಗುರುಪೂರ್ಣಿಮೆ ದಿವಸ ವಿಶೇಷವಾಗಿ ಜನಗಳಿಗೆ ಆಯುಷ್ ಆರೋಗ್ಯ ಮತ್ತು ಸಂಪತ್ತು ಕೊಟ್ಟು ಕಾಪಾಡಬೇಕೆಂದು ಸಾಯಿನಾಥ ಮತ್ತು ಗುರು ರಾಘವೇಂದ್ರ ಪ್ರಾರ್ಥಿಸುತ್ತಾ, ಮತ್ತು ರೈತರಿಗೆ ಬೆಳೆ ಮಳೆ ಹೆಚ್ಚಾಗಿ ಆಗಲಿ, ನಮ್ಮ ರಾಜ್ಯ ಸಮೃದ್ಧಿಯಿಂದ ಕೂಡಿಲ್ಲ ಅಂತೇಳಿ ಸಾಯಿಬಾಬಾ ತನಕ ಮತ್ತು ಗುರು ರಾಘವೇಂದ್ರ ತನಕ ಗುರುಪೂರ್ಣಿಮೆ ದಿವಸದಿಂದ ಮನಪೂರ್ತಿಯಾಗಿ ಎಲ್ಲ ಭಕ್ತಾದಿಗಳು ತನು ಮನದಿಂದ ಬೇಡಿಕೊಳ್ಳುತ್ತಾ ಈ ನಾಡಿಗೆ ಸಂಪತ್ತಿಗಾಗಿ ಎಲ್ಲರೂ ಸ್ವಲ್ಪ ಶ್ರಮಿಸಬೇಕಂತೇಳಿ ಸಾಯಿನಾಥನ ಬೇಡಿಕೊಳ್ಳುತ್ತೇನೆ. ಜೈ ಸಾಯಿಬಾಬಾ. ದೇವಸ್ಥಾನದ ಪ್ರತಿ ವರ್ಷದಂತೆ ಈಗ ಗಂಗಾವತಿ ಕಮಿಟಿ ಈ ಒಂದು ಗುರು ಪೂರ್ಣಿಮಾ ಸಾಕ್ಷಾತ್ ಒಂದು ಶಿರಡಿ ಸಾಯಿಬಾಬಾ ನೋಡಿದಾಗೆ ಒಂದು ಈ ರೀತಿ ಒಂದು ಕಾರ್ಯಕ್ರಮ ವಿಜೃಂಭಣೆ ಮಾಡ್ತಾ ಇದ್ದಾರೆ. ಇದೇ ರೀತಿ ಪ್ರತಿ ವರ್ಷದಂತೆ ಸಕಾಲಕ್ಕೆ ಮಳೆ ಆಗ್ತಿದ್ದು ಸಾಯಿಬಾಬಾ ಒಂದು ಆಶೀರ್ವಾದದಿಂದ ಇದೇ ರೀತಿ ನಡೆಸಿಕೊಳ್ಳಿ ಅಂತೇಳಿ ಆ ಸಾಯಿಬಾಬಾ ಸರ್ವ ಜನಾಂಗಕ್ಕೆ ಒಳ್ಳೆಯದಾಗಲಿ ಅಂತ ಬಯಸುತ್ತಾ. ಯಾಕಂದರೆ ಇವತ್ತು ಎಲ್ಲ ಋಷಿಗಳು ಭೂಮಿಗಿಳಿದು ಬಂದಿರ್ತಾರೆ. ಈ ಗುರುಪೂರ್ಣಿಮೆ ದಿವಸ ಅವರು ಎಲ್ಲರೂ ಚಾತುರ್ಮಾಸ ಅಂತೇಳಿ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಇಂಥ ದಿವಸ ವರ್ಷದಲ್ಲಿ ಒಂದೇ ಬರುತ್ತೆ. ಅಂಥ ದಿವಸದಂದು ಇದು ಫಂಕ್ಷನ್ ಮಾಡೋದು, ಅದರಲ್ಲಿ ಗುರುಗಳಿಗೆ ನಮಸ್ಕಾರ ಮಾಡೋದು, ಗುರುಗಳ ಆಶೀರ್ವಾದ ತಗೊಳ್ಳೋದು, ಇದು ಚಾತುರ್ಮಾಸದ ಒಂದು ಕಾರ್ಯಕ್ರಮ. ಅದರಲ್ಲೂ ಗುರುಪೂರ್ಣಿಮೆಯನ್ನು ನಮ್ಮಲ್ಲಿ ಚೆನ್ನಾಗಿ ಆಚರಣೆ ಮಾಡ್ತಾ ಇರೋದು ಸಾಯಿಬಾಬಾ. ಗುರುಪೌರ್ಣಿಮೆ ಹಬ್ಬದ ಶುಭಾಶಯಗಳು ಎಲ್ಲರಿಗೆ. ಆಮೇಲೆ ಈ ದೇವಸ್ಥಾನದ ಟ್ರಸ್ಟಿ ಆಗಿದ್ದ ನಮ್ಮ ಡಿ ರಾಮಕೃಷ್ಣವರು ಒಳ್ಳೆ ಕಾರ್ಯಕ್ರಮಗಳು ಮಾಡಕತ್ತಾರ. ಇವ್ರ ಕಡೆಯಿಂದ ದಿವಸ ಡೆವಲಪ್ಮೆಂಟ್ ಆಗತ್ತೆ ದೇವಸ್ಥಾನ. ಆಮೇಲೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪೂರ್ವವಾಗಿ ನಮಸ್ಕಾರ ಮಾಡ್ತಾರೆ. ಈ ಗುರುಪೂರ್ಣಿಮೆ ದಿವಸ ಸಾಯಿಬಾಬನ ಒಂದು ಆಶೀರ್ವಾದದಿಂದ ಎಲ್ಲರಿಗೆ ಒಳ್ಳೆಯದಾಗಲಿ. ಹಾಗೂ ನಮ್ಮ ಅಧ್ಯಕ್ಷರಾದ ಶ್ರೀ ಟಿ ರಾಮಕೃಷ್ಣ ಸಾವು ಮತ್ತು ಅವರ ಸಿಬ್ಬಂದಿ ವರ್ಗ ಎಲ್ಲ ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಆಗಲಿ ಅಂತ ನಾವು ಬಯಸ್ತಾ ಇದ್ದೇವೆ. ದೇವರು ಇವರಿಗೆಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ನಾವು ಕೇಳ್ತೀವಿ. ಗುರುವಾರ ಗುರುಪೂರ್ಣಿಮೆ ಬರೋದು ಭಾಳ ವಿಶೇಷ. ನನಗೆ ತಿಳಿದ ಮಟ್ಟಿಗೆ 15-20 ವರ್ಷಕ್ಕೆ ಒಂದು ಸಲ ಗುರುವಾರ ಗುರುಪೂರ್ಣಿಮೆ ಬರ್ತದೆ. ಇವತ್ತು ಬಂದಿದೆ. ನಿಜವಾಗಲೂ ನಮ್ಮ ಸಾಯಿಬಾಬಾ ಭಕ್ತರು ಇವತ್ತು ಸಾಯಿನಗರದಲ್ಲಿ ಸೇರಿದ ಜನ ನೋಡಿದರೆ ನಮಗೆ ಆಶ್ಚರ್ಯ ಅನಿಸುತ್ತೆ. ಸುಮಾರು 10,000 ಜನ ಬಂದು ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಅನ್ನಪ್ರಸಾದ ತೀರ್ಥ ತಗೊಂಡು ಹೋಗ್ತಿದ್ದಾರೆ. ಈ ಗುಡಿ ಇಷ್ಟು ಡೆವಲಪ್ ಆಗುತ್ತೆ ಅಂತಲೇ ನಾವು ಯಾವಾಗಲೂ ಅನ್ಕೊಂಡಿದ್ದಿಲ್ಲ. ಬಟ್ ಎಲ್ಲ ಭಕ್ತರು ಅವರ ಸಹಕಾರದಿಂದ, ನಮ್ಮ ಕಮಿಟಿಯವರ ಸಹಕಾರದಿಂದ ಇವತ್ತು ನಮ್ಮ ಗುಡಿ ಇಷ್ಟೊಂದು ಉತ್ತಮವಾಗಿ ನಡೀಲಿಕ್ಕೆ ಆಸ್ಕಾರ ಆಗಿದೆ. ಇವತ್ತು ಎಲ್ಲರೂ ನಾನು ಒಂದು ಬಿಟ್ಕೊಳ್ಳೋದು, ಎಲ್ಲರೂ ಬಂದು ಈ ದೇವರನ್ನು ನಾಮಸ್ಮರಣೆ ಮಾಡಿ ಅವರ ದರ್ಶನ ತಗೊಂಡು ತೀರ್ಥಪಟ್ಟ ತಗೊಂಡ್ರೆ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಗುರುಪೂರ್ಣಿಮೆಯಿಂದ ಗುರುಗಳೆಲ್ಲರೂ ವಂದಿಸುವ ದಿನ. ಇವತ್ತಿನ ಸಾಯಿಬಾಬಾ ಗುಡಿಯಲ್ಲಿ ಬಂದು ಎಲ್ಲರೂ ನಮ್ಮ ಮಹಿಳಾ ಟೀಮ್ ಎಲ್ಲ ಬಂದು ಪೂಜೆ ಮಾಡಿಸಿ ಪ್ರಸಾದ ತಗೊಂಡು ಇವತ್ತು, ಯಾಕಂದರೆ ಗುರುಗಳಿಗೆ, ತಂದೆ ತಾಯಿಗಳಿಗೆ, ಹಿರಿಯರಿಗೆ ಎಲ್ಲರಿಗೂ ವಂದಿಸುವ ದಿನ. ಎಲ್ಲರಿಗೂ ನಮ್ಮ ಕಡೆಯಿಂದ ವಂದನೆಗಳು. ಹಬ್ಬದ ವಿಶೇಷ ಅದರಲ್ಲಿ ಸಾಯಿಬಾಬಾ ಬಂದಿದ್ದಕ್ಕೆ ನಮಗೆಲ್ಲ ಸಂತೋಷ ಆಗಿದೆ. ಇಂದು ಗುರುವಾರದಿಂದ నేను ಬಂದಿರೋದ್ರಿಂದ ಗುರುಪೂರ್ಣಿಮಾ ದಿನ ಎಲ್ಲರಿಗೂ ಗುರುಗಳಿಗೆಲ್ಲ ವಂದಿಸುತ್ತಾ ಪ್ರತಿಯೊಬ್ಬರಿಗೂ ನಾಡಿನ ಸಮಸ್ತ ಜನತೆಗೆಲ್ಲ ಗುರುಪೂರ್ಣಿಮಾ ದಿನದ ಶುಭಾಶಯಗಳು. ನಮ್ಮ ಸಾಯಿಬಾಬಾ ಗುಡಿ ಸೌಜನ್ಯ ರಿಯಲ್ ಎಸ್ಟೇಟ್ ಅವರಿಂದ ಸ್ಟಾರ್ಟ್ ಆಗಿ ಸುಮಾರು 25 ವರ್ಷ ಆಯಿತು. ಅವರು ಭಾಳ ಒಂದು 5-6 ವರ್ಷ ಭಾಳ ಚೆನ್ನಾಗಿ ನಡ್ಸ್ಕೊಂಡು ಬಂದರು. ಈಗ ನಮ್ಮ ಲೈನ್ ರಾಮಕೃಷ್ಣ ನೇತೃತ್ವದಲ್ಲಿ ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೀತಾ ಇದೆ. ಅನ್ನದಾಸೋಹ ಎಲ್ಲ ಕಾರ್ಯಕ್ರಮಗಳು ಭಾಳ ಚೆನ್ನಾಗಿ ನಡೀತಿದೆ. ಸಾವಿರಾರು ಭಕ್ತರು ಬಂದಿದ್ದಾರೆ. ಎಲ್ಲರಿಗೂ ಶುಭಾಶಯಗಳು. ಗುರುವಾರ ದಿವಸದ ಮತ್ತು ಗುರುಪೂರ್ಣಿಮೆದ
ಸಾಯಿಬಾಬಾ ಹಬ್ಬದ ಆಚರಣೆಯಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಭಾಳ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅವರ ಸಹೋದರಗಳು, ಕಮಿಟಿಯವರು. ಯಾವಾಗಲೂ ಪ್ರತಿ ವರ್ಷವೂ ಮಾಡ್ತಾರೆ. ಈ ರೀತಿಯಾಗಿ ಮುಂದೆ ಎಲ್ಲವನ್ನು ಮುಂದುವರಿಸಲಿ ಹೇಳುತ್ತಾ ಎಲ್ಲರಿಗೂ ಶುಭ ಗುರುಪೂರ್ಣಿಮೆ ನಿಮಿತ್ತ ಸಖಬಾಬಾ ದೇವಸ್ಥಾನದಲ್ಲಿ ಸಾವಿರಾರು ಜನ ಬಂದಿರ್ತಾರೆ. ಪ್ರಸಾದ ವ್ಯವಸ್ಥೆ ಇರುತ್ತದೆ.